ರಾಜ್ಯ ರಾಜಕಾರಣದಲ್ಲಿ ಚುನಾವಣಾ ಫಲಿತಾಂಶದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಒಂದು ಕಡೆ ಇದೆ. ಇನ್ನೊಂದು ಕಡೆ ನವೆಂಬರ್ 23ರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಏನಾದರೂ ಆಗುತ್ತಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈಗಾಗಲೇ 3 ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿದೆ. ಮುಖ್ಯವಾಗಿ ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ. ಇನ್ನು 23ನೇ ತಾರೀಕು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಹಾಗೂ ಕರ್ನಾಟಕ ರಿಸಲ್ಟ್ ಇದೆ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ವಿಧಾನಸಭಾ ಚುನಾವಣೆ, ಕರ್ನಾಟಕದ 3 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು. ಆ ರಿಸಲ್ಟ್ ಒಂದೇ ದಿವಸ ಬರುತ್ತೆ, ನವೆಂಬರ್ 23ನೇ ತಾರೀಕು. ರಿಸಲ್ಟ್ ಬಿಜೆಪಿ ಪರವಾಗಿ ಬಂದರೆ ರಾಜಕಾರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗುವಂಥ ಸಾಧ್ಯತೆ ಇದೆ. ಬಿಜೆಪಿಯಿಂದ ಮತ್ತೆ ಆಪರೇಷನ್ ಕಮಲ ಸ್ಟಾರ್ಟ್ ಆಗುವ ಸಾಧ್ಯತೆ ಏನಾದರೂ ಇದೆಯಾ? ಈ ರೀತಿಯಾದಂತಹ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅರ್ಧಕ್ಕಿಂತ ಹೆಚ್ಚು ಕೈ ಶಾಸಕರು ಬಿಜೆಪಿಗೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದ್ದಾವೆ. ಈಗಾಗಲೇ ಬಿಜೆಪಿ ಉತ್ತಮ ಸಂಪರ್ಕದಲ್ಲಿ ಇರುವಂತಹ ಕೆಲ ಶಾಸಕರು ನವೆಂಬರ್ 23ರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಅಂದರೆ ಕಾಂಗ್ರೆಸ್ಗೆ ಹಿನ್ನಡೆಯಾದರೆ ಬಿಜೆಪಿಗೆ ಪ್ಲಸ್ ಆಗುತ್ತಾ? 23ನೇ ತಾರೀಕು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಹಾಗೂ ಕರ್ನಾಟಕ ಈ 3 ಚುನಾವಣೆಯ ಒಂದು ಫಲಿತಾಂಶ ಇರೋದ್ರಿಂದ ಈ 3 ಕ್ಷೇತ್ರಗಳಿಗೆ ನಡೆದಿದ್ದ ಉಪಚುನಾವಣೆ ರಿಸಲ್ಟ್ ಭಾಳಷ್ಟು ಹೈಪ್ ಪಡ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಚನ್ನಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೀಶ್ವರ್ ಗೆಲ್ತಾರಾ ಅಥವಾ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರಾ ಅಂತ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಂದಿಷ್ಟು ಸಮೀಕ್ಷೆಗಳು ಕೂಡ ಮಾಡ್ತಾ ಇದ್ದಾವೆ. ಬರೀ ರಾಜ್ಯ ರಾಜಕಾರಣ ವಲಯದಲ್ಲಷ್ಟೇ ಅಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದು ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ. 50 ಜನ ಕಾಂಗ್ರೆಸ್ನ ಶಾಸಕರಿಗೆ ಬಿಜೆಪಿಯ ಲೀಡರ್ಸು ಗಾಳ ಹಾಕಿದ್ದಾರೆ. ತಲಾ 50 ಕೋಟಿ ರೂಪಾಯಿ, ಒಬ್ಬೊಬ್ಬ ಶಾಸಕನಿಗೆ 50 ಕೋಟಿ ರೂಪಾಯಿ. ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ಒಬ್ಬೊಬ್ಬ ಶಾಸಕನಿಗೆ 50 ಕೋಟಿ ರೂಪಾಯಿ ನೀವು ಡೀಲ್ ಮಾಡೋದಾದರೆ 2500 ಕೋಟಿ ಬೇಕಾಗ್ತದೆ. ಯಾಕಂದರೆ 2008 ಮತ್ತು 2019ರಲ್ಲಿ ಬಿ ಜೆ ಪಿಯವರು ಆಪರೇಷನ್ ಕಮಲ ಮಾಡ್ತಾರೆ, ಕಾಂಗ್ರೆಸ್ ನಾಯಕರಿಗೆ ಗಾಳ ಹಾಕ್ತಾರೆ. 2019ರಲ್ಲಿ ಬರೀ ಕಾಂಗ್ರೆಸ್ ಅಷ್ಟೇ ಅಲ್ಲ, JDS ನಾಯಕರಿಗೂ ಕೂಡ ಗಾಳ ಹಾಕ್ತಾರೆ. ಆಗ ಸರ್ಕಾರ ರಚನೆ ಮಾಡ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ 136 ಶಾಸಕರ ಸುಭದ್ರ ಸರ್ಕಾರಕ್ಕೆ ಅಭದ್ರತೆಯೂ ಕೂಡ ಕಾಡ್ತಾ ಇದೆ. 50 ಜನ ಶಾಸಕರು ಹೋದರೆ ಸಾಕು. ಆಲ್ರೆಡಿ ಈಗ 66 ಜನ BJPಯ ಶಾಸಕರಿದ್ದಾರೆ. 50 ಜನ ಶಾಸಕರು ಹೋದರೆ ಸರ್ಕಾರ ರಚನೆ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ. ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ಈ 1.5 ವರ್ಷದಲ್ಲಿ ಹಗರಣಗಳ ಸರಮಾಲೆಯಿಂದ ಅವರು ತಪ್ಪಿಸ್ಕೊಳ್ಳೋಕೆ ಆಗ್ತಾನೇ ಇಲ್ಲ. ರಾಜ್ಯದ ಜನರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ದಾರೆ. ಬಹುಕೋಟಿ ಹಗರಣ ಅಂದರೆ ಅದು ವಾಲ್ಮೀಕಿ ಹಗರಣ, 187 ಕೋಟಿ ಹಗರಣ. ಅದಾದಮೇಲೆ ಮುಡಾ ಹಗರಣ, ಅದು ನೇರವಾಗಿ ಸಿದ್ದರಾಮಯ್ಯನವರ ನೆತ್ತಿ ಮೇಲೆ ತೂಗುಗತಿ ತೂಗ್ತಾ ಇತ್ತು. ಅದಾದಮೇಲೆ ವಕ್ಫ್ ವಿವಾದ ಆಯಿತು. ಆಮೇಲೆ ಶಾಸಕರು ಮತ್ತು ಸಚಿವರ ನಡುವೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನ ಭುಗಿಲೇಳ್ತು. ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿಗಳನ್ನು ಕೂಡ ಕೊಡೋಕ್ಕೆ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಈಗ BPL ಕಾರ್ಡ್ ರದ್ದು ಮಾಡ್ತೀವಿ ಅಂತ, ಹೀಗೆ ಸಾಕಷ್ಟು ಸಮಸ್ಯೆಗಳು, ವಿವಾದಗಳು ಮತ್ತು ಹಗರಣಗಳು ಎಲ್ಲವೂ ಕೂಡ ಈಗ ತಲೆದೋರಿ ಇರೋದ್ರಿಂದ ಸಾಕಾಗಿ ಹೋಗಿದೆ. ಇವ್ರು ಸವಾಸವೇ ಬೇಡ, ನಾವು ಬೇರೆ ಪಕ್ಷದ ಜೊತೆ ಕೈ ಜೋಡಿಸೋಣ ಅಂತ ಏನಾದರೂ ಒಂದಿಷ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಒಂದಿಷ್ಟು ಚರ್ಚೆ ಆಗ್ತಾ ಇದೆ.